ಬರೋಬ ಅಂತ ಕರೀತಾರೆ ಇದು, ಇಲ್ಲಾಂದ್ರೆ ಬಿರೋಬ ಅಂತ ಕರೀತಾರೆ. ಇದೇನು ಅಂತಂದ್ರೆ ನಿಮ್ಗೆ ಹುಳಿ ಸಿಹಿ ಮಿಶ್ರಿತವಾದ ಹಣ್ಣು. ನಿಮ್ಗೆ ಇಲ್ಲಿ ಹಣ್ಣು ನೋಡ್ರಿ, ಕಾಯಿಗಳು ಹೂವ ಇದೆಲ್ಲ ಸ್ಟಾರ್ಟ್ ಆಗ್ತಿದೆ, ಎಲ್ಲಾ ಕಲರ್ ಬರುತ್ತೆ ಪೂರ್ತಿ. ಇದು ಹೆಂಗೆ ಅಂತಂದ್ರೆ ತಿಂತಾ ಇದ್ರೆ ಏನೋ ಇದು ಹುಳಿ ಸ್ವೀಟು ಈ ತರ ಒಂಥರ ಚಾಕ್ಲೇಟ್ ತರ ಇದ್ದಂಗೆ ಇರುತ್ತೆ. ಆಮೇಲೆ ಹಿಂಗೆ ಬಂದ್ರೆ ಇದ್ ನೀವು ಸೀಬೆ ಗಿಡ ಅಂದ್ರೆ ನಂಬಲ್ಲ ಇದು. ಇಲ್ಲಿದೆ ನೋಡ್ರಿ, ಇದು ಸ್ಟ್ರಾಬೆರಿ ಹೂವು ಅಂತ ಹೇಳ್ಬಿಟ್ಟು ಇದ್ರಲ್ಲಿ 2 ವೆರೈಟಿ ಬರುತ್ತೆ, ಒಂದು ರೆಡ್ ಒಂದು ಎಲ್ಲೋ ಕಲರ್. ಇದು ನೀವು ಸೀಬೆ ತಿಂದ್ರೆ ಸಿಹಿ ಇರುತ್ತಲ್ವಾ, ಹೌದು, ಇದು ಹುಳಿ ಬರುತ್ತೆ. ಸಿಹಿ ಹುಳಿ ಮಿಶ್ರಿತವಾದ ಹಣ್ಣು. ಚೈನೀಸ್ ಹೂವು ಅಂತ ಹೇಳ್ಬಿಟ್ಟು ಈ ಎಲೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅಂದ್ರೆ ಸೇಮ್ ಸಣ್ಣ ಅಷ್ಟೇ, ಸೇಮ್ ದೊಡ್ಡ ಇರುತ್ತೆ ಸಣ್ಣ ಇದಾವೆ. ಪಿಂಕ್ ಕಲರ್ ಬರುತ್ತೆ, ಇದು ಚೆನ್ನಾಗಿರುತ್ತೆ ತಿನ್ನಕ್ಕೆಲ್ಲ, ಟೇಸ್ಟ್ ಇರುತ್ತೆ. ಹಿಂಗೆ ಇದ್ರಲ್ಲಿ ಕಮ್ಮಿ ಅಂದ್ರೆ ನಾವು 100 kg ಆಗ್ತದೆ. ಅಯ್ಯಪ್ಪ, ಹೂವಾಗಿರೋ ನೋಡ್ರಿ, ಈ ಸತಿ ಸರಿಯಾಗಿ ಇಟ್ಟು ಆಡೋಗ್ತಾವ ಹಂಗಾದ್ರೆ. ನಾನ್ ಫಸ್ಟ್ ಬಂದರಿಗೆ ಕೊಡ್ತೀನಿ ತಿನ್ಲಿ, ಆಮೇಲೆ ಮಾರ್ಕೊಂತೀನಿ. ಇಲ್ಲಿ ಹಂಗನು 1 kg 600 ರೂಪಾಯಿ ಕೊಟ್ಟಿದ್ದೀನಿ. ಅಲ್ಲಿ ನಾಗಳೆನೋ ಹೂವುಗಳವೆ, ಅದೇ ಸೌರ್ ಸೊಪ್ಪು ಅಂತ ಹೇಳಿದ್ನಲ್ಲ, ಮೌಂಟೇನ್ ಸೌರ್ ಸೊಪ್ಪು. ಇದು ಕ್ಯಾನ್ಸರ್ಗೆ ಎಲೆಗಳೆಲ್ಲ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಹುಳಿ ಆಗಿರೋದ್ರಿಂದ, ಸೌರ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹುಳಿ, ಆದಷ್ಟು ಹುಳಿ ಸಿ ವಿಟಮಿನ್ ಅಂಶ ಏನಿರುತ್ತೆ ಪ್ರತಿಯೊಬ್ರು ತಿಂದ್ರೆ ರೋಗ ರುಜಿನಗಳಿಂದ ಮುಕ್ತರಾಗಿ. ಸುಮ್ನೆ ಯಾವ್ದೋ ಬರೀ ಸಿಹಿ ಹಣ್ಣುಗಳನ್ನ ಹುಡಿಕೊಂಡು ಹೋಗಕ್ ಹೋಗ್ಬೇಡ್ರಿ, ಜ್ಯೂಸ್ ಮಾಡ್ಕೊಳ್ರಿ ಇದ್ರಲ್ಲಿ. ಆಮೇಲೆ ಇವಾಗ ಹಲಸು ಹೇಳಿದೆ, ಹಲಸಲ್ಲಿ ಬಂದು ನಿಮ್ಗೆ ಯಾವ್ಯಾವ ರೀತಿ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಹಲಸು ನೆಕ್ಸ್ಟ್ ವಾಣಿಜ್ಯ ಬೆಳೆ ಆಗುತ್ತೆ ನೋಡಿ. ಪ್ರತಿಯೊಬ್ಬಂಗೂ ತೋಟಗಳಲ್ಲಿ ಮುಂಚೆಯಿಂದ ಇದಾವೆ ಹಲಸು. ಆ ಹಲಸನ್ನ ಯಾಕೆ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿಲ್ಲ. ನೀವು ಕೇರಳ ಕಡೆ ಹೋಗ್ಬಿಟ್ರೆ ಅದನ್ನ ಕಬಾಬ್ ರೀತಿ ಎಲ್ಲ ಮಾಡ್ಕೊಂಡು ಕೊಟ್ಬಿಡ್ತಾರೆ, ಅವ್ರು ವೆರೈಟಿಗಳೆಲ್ಲ ಮಾಡ್ತಾರೆ. ಬೇಡ ಬರ್ರಿ ಇಲ್ಲಿ, ಇದು ಸಿಹಿಮಟೆ ಅಂತ ಹೇಳ್ಬಿಟ್ಟು, ಇದು ಇಂಗ್ಲಿಷ್ ಅಲ್ಲಿ ಆಕ್ಲಮ್ ಅಂತ ಕರೀತಾರೆ. ಇದ್ರಲ್ಲಿ ಒಂದ್ 2 ವೆರೈಟಿ ಬರುತ್ತೆ, ಒಂದು ಹುಳಿ ಒಂದು ಸಿಹಿ. ಇದು ಆಮೇಲೆ ಇದ್ರಲ್ಲಿ ಹುಡುಕ್ತಾ ಹೋದ್ರೆ ಆಕ್ಲಮ್ ಅಲ್ಲಿ ಉಪ್ಪಿನಕಾಯಿ ಜಾತಿಗೆ ಸೇರಿದಂತ ಪ್ಲಮ್ಸ್ ಇದಾವೆ. ಅದರಲ್ಲಿ ಸೈಲನ್ ಆಲಿವ್ ಅಂತೆಲ್ಲ ಬರುತ್ತೆ, ಸೈಲನ್ ಆಲಿವ್ ಎಲ್ಲ ತೋರಿಸ್ತೀನಿ ನಿಮಗೆ. ಏನಂದ್ರೆ ಇದನ್ನ ಆಮಟೆ ಎಲ್ಲ ಉಪ್ಪಿನಕಾಯಿ ತಾನೇ ಬಳಸೋದು, ಆದ್ರೆ ಡೈರೆಕ್ಟ್ ಆಗಿ ತಿನ್ಬೋದು. ಇದು ಅಷ್ಟು ಕಲರ್ ಬರ್ಬೇಕು, ಅದ್ ತಿನ್ನೋದ್ರಿಂದ ಚೆನ್ನಾಗೂ ಇರುತ್ತೆ. ಇದು ಅಂದ್ರೆ ನೀವು ಮಾವಿನಕಾಯಿ ಏನ್ ಜೀರಿಗೆ ಮಾವಿನಕಾಯಿ ತಿಂದಿರ್ತೀರಲ್ಲ, ಆತರ ಫ್ಲೇವರ್ ಇರುತ್ತೆ, ಟೇಸ್ಟ್ ಇರುತ್ತೆ ಅಷ್ಟೇ. ಇದು ಕುಬ್ಜ ತಳಿ. ಇದು ನಿಮ್ಗೆ ಬೀಜದ ಗಿಡಗಳು ಒಂದು ದೊಡ್ಡದಾಗ್ಬಿಡುತ್ತೆ, ಅದ್ರ ಹುಳಿ ಬರುತ್ತೆ. ಇದು ಕಸಿ ಮಾಡಿರೋದ್ರಿಂದ ನೋಡ್ರಿ, ಇವಾಗ ಎಲೆ ಎಲ್ಲ ಉದ್ರಿದೆ. ಚಳಿಗಾಲದಲ್ಲಿ ಎಲೆ ಉದುರುತ್ತವೆ. ಕೆಲವ್ರು ಏನ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ, ಈ ಎಲೆ ಉದುರಿರೋದೇ ರೋಗ ಅನ್ಕೊಂಡ್ಬಿಡ್ತಾರೆ. ಚಳಿಗಾಲದಲ್ಲಿ ಕೆಲವೊಂದು ಗಿಡಗಳು ಆ ಎಲೆಗಳನ್ನ ಉದುರಿಸ್ತಾ ಇರ್ತವೆ. ಅದು ಬೇರೆ ತರ ತಿಳ್ಕೊಳ್ಳೋ ಏನ್ ಅವಶ್ಯಕತೆ ಇರಲ್ಲ. ಆ ಉದುರೋ ಟೈಮಲ್ಲಿ ಇವಾಗ ಸೇಬಲ್ಲಿ ಆಟೋಮೆಟಿಕಲಿ ಉದುರೋಗಿರುತ್ತೆ ನೋಡ್ರಿ. ಪ್ರೂನ್ ಮಾಡ್ಬೇಕಷ್ಟೇ ಸೇಬ್ ಆದ್ರೆ. ನೀವು ಪ್ರೂನ್ ಮಾಡಲ್ಲ, ಆ ಎಲೆಗಳು ಉದ್ರವೆ, ಅದ್ ರೋಗ ಅಂತ ತಿಳ್ಕೊಬಿಡ್ತೀರ. ಅಣ್ಣ, ಇದು ನೀವೀಗ ಇಷ್ಟು ವರ್ಷದಿಂದ ನೋಡ್ಕೊಂಡ್ ಬರ್ತಿದ್ದೀರ ಗಿಡಗಳು, ಇವೆಲ್ಲ ಹಣ್ಣಿನ ಗಿಡಗಳನ್ನ, ಯಾವ್ದಾದ್ರು ರೋಗಗಳು ಅಟ್ಯಾಕ್ ಆಗ್ತಾವ ಇವಕ್ಕೂನು? ರೋಗಗಳು ಬರ್ತವೆ. ಅವಾಗ ನೀವ್ ಅದಕ್ಕೆ ಏನ್ ಇದ್ ಮಾಡ್ಕೊಂಡಿದ್ದೀರ? ಮನೆಗೆ ಏನನ್ ಬಳಸ್ತಿರಲ್ಲ ಅದನ್ನ ಬಳಸ್ಕೊತೀವಿ ನಾವು. ಅಂದ್ರೆ ಮೈನ್ ಆಗಿ ನಮಗೆ ಶುಂಠಿ ಬಳಸ್ತೀರ ನೀವು ಮನೇಲಿ? ಹೌದು. ಬೆಳ್ಳುಳ್ಳಿ ಬಳಸ್ತೀರಾ, ಮೆಣಸಿನ್ಕಾಯಿ ಬಳಸ್ತೀರಾ. ಆಮೇಲೆ ನಮಗೆ ಅದ್ರ ಜೊತೆನಲ್ಲಿ ಮುಖ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ ಬೇವಿನ ಎಣ್ಣೆ ಮಿಕ್ಸ್ ಮಾಡ್ಕೊಂತೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೆಣಸಿನ್ಕಾಯಿ ಖಾರ ರುಬ್ಕೊಂಡು ಹೊಡೆದ್ರೆ ನಿಮಗ್ ಕಣ್ಣು ಕೊಡೋರು ನಿಮಗ್ ಖಾರ ತಂದ. ಗಿಡಗಳು ಹುಳ ಇದ್ದಾಗ ಅವು ಕೊಡೋರು ಅವು ಖಾರ ಆಗ್ತದೆ, ಅವು ಎದ್ದೋಗ್ತವೆ. ಅದಕ್ಕೆ ಬೇವಿನ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಶಾಂಪು ಆತರ ಏನೋ ಮಿಕ್ಸ್ ಮಾಡ್ಕೊಂಡ್ರೆ ಹುಳಗಳು ಸಾಯ್ತವೆ ಸ್ವಲ್ಪ. ಬೇರೆ ನಾವು ತಂದು ಮಾಡೋಕ್ಕಿಂತ ಮನೇಲಿರೋದನ್ನೇ ಉಪಯೋಗಿಸ್ಕೊಂಡು ಔಷಧಿ. ಆಮೇಲೆ ಹುಳಿ ಮಜ್ಜಿಗೆ ಮಾಡ್ಕೊಳ್ರಿ. ಗೋನಂದಾಜಲ ಅನ್ನೋದು ರೇಟ್ ಜಾಸ್ತಿ ಇರುತ್ತೆ. ಸತ್ತಂತ ಪ್ರಾಣಿಗಳನ್ನ, ಯಾವ್ದು ಹಸುಗಳಿರ್ಬೋದು, ಹಸುಗಳನ್ನ ಮಾರಾಟ ಮಾಡೋದ್ರ ಬದಲಾಗಿ ನಿಮ್ಮ ತೋಟದಲ್ಲೇ ಏನೋ ಗುಂಡಿ ತೆಗೆದು ಇದ್ ಮಾಡ್ರಿ. ಯಾಕಂದ್ರೆ ನಮಗೆ ಬಹಳಷ್ಟು ವರ್ಷ ಹಾಲು ಕೊಟ್ಟಿರ್ತವೆ. ನಾವೇನೋ ಒಂದ್ 10,000 ರೂಪಾಯಿ ಅದು ವಯಸ್ಸಾಯ್ತು ಅಂತ ಮಾರ್ಬಿಡ್ತೀವಿ. ಅದ್ ನಾವು ನಮಗ್ ಮಾಡಿರೋ ಉಪಕಾರ ನೆನ್ಸೋದೇ ಇಲ್ಲ ಯಾವ್ದೇ ಮನುಷ್ಯ. ಆತರ ಮಾಡ್ಕೊಳ್ರಿ. ಸತ್ತಂತ ಪ್ರಾಣಿಗಳನ್ನ ನಿಮ್ಮ ಜಮೀನಲ್ಲೋ ಇಲ್ಲ ಅಂದ್ರೆ ಒಂದ್ ಕಟ್ಟೆಲ್ಲ ಹಾಕ್ಬಿಟ್ಟು ಅದನ್ನ ಲಿಕ್ವಿಡ್ ಮಾಡ್ಕೊಂಡು ತೋಟದ ಇದಕ್ಕೆ ಬೆಳೆಗಳಿಗೆ ಕೊಡ್ರಿ. ಇವತ್ತೊಂದು ಗೋನಂದಾಜೆಲ್ಲ ಕೆಲವೊಂದು ಕಡೆ 2,000 ರೂಪಾಯಿವರೆಗೂ ಲೀಟರ್ ಮಾರ್ತಾ ಇದಾರೆ. 2,000 1,000 ಒಂದೊಂದ್ ಕಡೆ 500 ರೂಪಾಯಿಗೂ ಸಿಗ್ತದೆ. ಆದಷ್ಟು ಯಾರೋ ರೈತರುಗಳು ಮಾಡಿರ್ತಾರಲ್ಲ ಅದು ಒಂದ್ ಟೈಮ್ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಯೂಸ್ ಆಗ್ತಾನೆ ಇರುತ್ತೆ. ಬೆಳೆಗಳಲ್ಲೂ ಅಷ್ಟೇ. ಇವಾಗ ಗಿಡಗಳಲ್ಲಿ ಹಸಿರಿರೋದು ಇವೆಲ್ಲ ಒಳ್ಳೆ ಚೆನ್ನಾಗ್ ಕಾಣಿಸ್ತಾ ಇರುತ್ತೆ. ಆಮೇಲೆ ಇದ್ ಬಂದು ನಿಮ್ಗೆ ಇಲ್ಲಿ ಕಾಯಿಗಳಿದಾವ್ ನೋಡ್ರಿ, ಇಲ್ಲಿ ಇದು ಹಣ್ಣಾದಾಗ ನಿಮ್ಗೆ ಫುಲ್ಲು ರೆಡ್ ಬರುತ್ತಿದೆ. ಇದು ಮೆಡಿಸಿನಲ್ ವ್ಯಾಲ್ಯೂ ಪ್ಲಾಂಟ್. ಇದು
ಮಕ್ಕುಟ ದೇವ ಫ್ರೂಟ್ ಅಂತ ಹೇಳ್ಬಿಟ್ಟು. ಬೀಜ ತಿಂದ್ರೆ ಕೆಲವೊಂದು ಹೇಳೋ ಪ್ರಕಾರ ಸಾವಿಗೆ ಸಮೀಪ ಇದ್ರ ಬೀಜ ತಿಂದ್ರೆ. ಅಯ್ಯೋ. ಇದು ಏನಂದ್ರೆ ಕ್ಯಾನ್ಸರ್ ನಿರೋಧಕ ಶಕ್ತಿನ ಹೆಚ್ಚು ಇದ್ ಮಾಡುತ್ತೆ. ಅಂದ್ರೆ ನಮ್ಮಲ್ಲಿ ಪಲ್ಸ್ಗಳು ಅಂತ ಏನಿರುತ್ತೆ ಕಣಗಳು, ಅದನ್ನ ಸಾಯಿಸುತ್ತೆ. ಇದನ್ನ ಮೇನ್ ಆಗಿ ಬಂದು ಕೇರಳದಲ್ಲಿ ಕಮರ್ಷಿಯಲ್ ಆಗಿ ಮಾಡ್ತಾ ಇದಾರೆ. ಇದು ಗಾಡ್ ಕ್ರೌನ್ ಟ್ರೀ ಅಂತ ಕರೀತಾರೆ. ಗಾಡ್ ಕ್ರೌನ್ ಅಂದ್ರೆ ದೇವರ ಕಿರೀಟ ಅಂತ ಹೇಳ್ಬಿಟ್ಟು. ಇದನ್ನ ಯಾಕೆ ಕರೀತಾರೆ ಅಂತ ಅಂದ್ರೆ ದೇವ್ರು ಕೊಟ್ಟ ವರ ಅನ್ನೋ ಒಂದು ಉದ್ದೇಶಕ್ಕೆ. ಇಂಡೋನೇಷ್ಯಾದಲ್ಲಿ ಇದನ್ನ ಒಂದು ದಿನ ಜಾತ್ರೆ ತರ ಆಚರಣೆ ಮಾಡ್ತಾರೆ ಅಂತಂದು. ಮೇನ್ ಆಗಿ ನಮ್ಮಲ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಗರ್ಭಾಶಯ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆಗಳು, BP, ಶುಗರ್, ಈ ತರ ಎಲ್ಲಾ ಕಾಯಿಲೆಗಳಿಗೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಇದು ಪ್ರತಿಯೊಂದು ಮಾಹಿತಿನೂ ಸಿಗುತ್ತೆ. ಆಮೇಲೆ ಹಣ್ಣಾದ ನಂತರದಲ್ಲಿ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಉಪ್ಪಿನಕಾಯಿಗೆ ಹಚ್ಕೊಳ್ತೀವಲ್ಲ ಮಾವಿನಕಾಯಿ ಎಲ್ಲ, ಆತರ ಇಳುಕುಗಳನ್ನ ಹಚ್ಕೊಳ್ಬೇಕು. ಹಚ್ಕೊಂಡು ಒಂದು 10 ದಿನ ನೆರಳಲ್ಲಿ ಒಣಗಿಸ್ಬಿಟ್ಟು ಒಂದು 200 ಲೀಟರ್ ನೀರಿಗೆ ಒಂದ್ ಇಳಕ್ ಹಾಕ್ಬಿಟ್ಟು 100 ml ನೀರ್ ಬಂದಾಗ ಅದನ್ನ ಕುಡಿಬೇಕದು. ರೋಗಗಳು ಸ್ವಲ್ಪ ಹತೋಟಿಗೆ ಬರುತ್ತೆ. ನೀವು ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೇಕು. ನಾನ್ ಹೇಳ್ದೆ ಏನೋ ಆಯ್ತು ಅನ್ನೋದು ಬರ್ಬಾರ್ದು ಯಾವತ್ತೂ. ಸರ್ಚ್ ಮಾಡಿದ್ರೆ ಅದು ಬೆನಿಫಿಟ್ಸ್ ಏನು, ಅನ್ಬೆನಿಫಿಟ್ಸ್ ಏನು ಅಷ್ಟು. ಆಮೇಲೆ ಬೀಜ ತಿಂದಂತೂ ಬಹಳ ಕೈಯನ್ನು ಸತ್ತು ಹೋಗೋ ತರ ಇದಾಗ್ಬಿಡುತ್ತಿದೆ. ಮೈಯಾಗೆಲ್ಲ ನೀರ್ ಕಿತ್ಕೊಂಡ್ಬಿಡುತ್ತಿದೆ. ಮನೆ ನಾವೆಲ್ಲ ಕಿತ್ಕೊಂಬರಿ ಒಂದು ಆ ಗಿಡದಲ್ಲ ಇದಾ ಚೆನ್ನಾಗ್ ಉಜ್ರಿ ಕೈಯಲ್ಲಿ ಬಿಸಿದ್ರಿ ಚೆನ್ನಾಗಿ. ಈ ಗಮ್ ಅಂತ ಆಯ್ತು ಒಂಥರ ಸೆಂಟ್ ಸ್ಮೆಲ್. ಧೂಪ ಎಲ್ಲ ಬಳಸ್ತಿರಲ್ವ ನಿಮ್ ಮನೆಯಲ್ಲ? ಬಳಸ್ತೀವಿ. ಅದು ಕರ್ಪೂರ ಧೂಪಂ ಅಂತ ಹೇಳ್ಬಿಟ್ಟು ಅದ್ರ ಚಕ್ಕೆ ತಗೊಂಡ್ಬಿಟ್ಟು ನೀವು ಯಾವ್ದಾದ್ರು ಬೆಂಕಿನಲ್ಲಿ ಹಾಕಿದ್ರೆ ಮನೆಯೆಲ್ಲ ಗಮ್ಮನುತ್ತೆ, ಸಾಂಬ್ರಾಣಿ ತರ. ಆಮೇಲೆ ಊದ್ಬತ್ತಿ ತಯಾರು ಮಾಡಕ್ಕೆ, ಆಮೇಲೆ ಸೆಂಟ್ಗೆಲ್ಲ ಹೋಗುತ್ತೆ. ಸಖತ್ ಗಮ್ ಅಂತ ಇದೆ. ಅಮೃತಾಂಜನ್ ತರನು ಸ್ಮೆಲ್ ಬರುತ್ತೆ. ಹೌದು, ಚೆನ್ನಾಗಿದೆ ಸ್ಮೆಲ್ ಒಂಥರ. ಏನು ಎಷ್ಟು ಕೆಜಿ ಬರೋದಣ್ಣ ಇದು ಚಕೋತ? ಇದು ಈ ತರದ ಒಂದ್ ಹತ್ತಿದು. ಅದು ಎಲ್ಲಾ ಕಲರ್ ಇದೆ. ಥೈಲ್ಯಾಂಡ್ ಎಲ್ಲಾ ಕಲರ್ ವೆರೈಟಿ ಚಕೋತ. ಇಲ್ಲಿದಾವೆ, ಅಲ್ಲಿದಾವೆ ನೋಡ್ರಿ. ಆಮೇಲೆ 10 ಕಡೆ ಇದಾವೆ. ಇಲ್ಲಿ ಇದ್ ಕಡೆ ಅಣ್ಣ ಇದೇನು ಅಂತ ಅರ್ಥ ಆಗ್ಲಿಲ್ಲ ಅಣ್ಣ. ಹೇಳ್ತೀನಿ. ಏನ್ ನೋಡ್ರಿ ನಿಮ್ ತಲೆ ದಪ್ಪ ಆಯ್ತಾ? ತುಂಬಾ ದಪ್ಪ ಆಯ್ತಲ್ವ ಅದು? ಇದು ಕುಯ್ದ್ರೆ ಒಂದ ಬರೋದೇ ಸಣ್ಣ ಇರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲಾ ಕಲರ್ ದೇವನಹಳ್ಳಿ ಚಕೋತ ಬೇರೆ ಐತೆ, ಇದೇ ಬೇರೆ ಚಕೋತ ಐತೆ, ಥೈಲ್ಯಾಂಡ್ ವೆರೈಟಿ. ಇದು ಬಂದು ನಿಮ್ಗೆ ಸೈಲಾನ್ ಆಲಿವ್ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ ಅಲ್ಲಿ. ತುಂಬಾ ಗೊತ್ತೈತೆ. ಇದು ಉಪ್ಪಿನಕಾಯಿ ಬಳಸೋಂಥದ್ದು. ಇದು ಇಲ್ಲಿ ಮ್ಯಾಗಡೆ ನೋಡ್ರಿ, ಇಲ್ಲಿ ಗೊಂಚಲು. ಇದನ್ನ ಉಪ್ಪಿನಕಾಯಿ ಮಾಡ್ಬೋದು. ವೆಸ್ಟ್ ಬೆಂಗಾಲ್ ಅಲ್ಲಿ ವಾಣಿಜ್ಯ ಬೆಳೆ ಇದು. ವೆಸ್ಟ್ ಬೆಂಗಾಲ್, ಕೋಲ್ಕತ್ತಾದಲ್ಲಿ ವಾಣಿಜ್ಯ ಬೆಳೆ. ಏನಂದ್ರೆ ಪಿಕ್ಕಲ್ ಏನ್ ಉಪ್ಪಿನಕಾಯಿ ಅಂತೀವಲ್ಲ, ಪಿಕ್ಕಲ್, ಅದಕ್ಕೆ ಹೆಚ್ಚಿನ ಬಳಸ್ತಾರೆ. ನಿಮ್ಗೆ ನೀವು ಬೇಕಾದ್ರೆ ತಗೊಂಡೋಗ್ಬಿಟ್ಟು ಒಂದ್ಸರಿ ಟ್ರೈ ಮಾಡ್ರಿ, ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದನ್ನ ಜಲಪಾಯ ಅಂತೆಲ್ಲ ಕರೀತಾರೆ. ಇದ್ರ ಬಗ್ಗೆ ಸಂಪೂರ್ಣ ಏನು ಅಂತಂದ್ರೆ ನೀವು ಗೂಗಲ್, ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಸಿಗುತ್ತೆ. ಅದ್ರ ಬಗ್ಗೆ ನನಗ್ ಸ್ವಲ್ಪ ಗೊತ್ತಿರುತ್ತೆ. ಆಮೇಲೆ ಮೂಳೆಗಳು ಟಳ್ಳಾಗಿರೋದು ಅದನ್ನೆಲ್ಲ ಸರಿ ಮಾಡೋಂತ ಒಂದು ಗುಣ ಹೊಂದಿರುತ್ತೆ. ಇದ್ರ ಜೊತೆನಲ್ಲಿ ಅಮಟೆ ಹಾಕೋಬಹುದು, ಕ್ಯಾರೆಟ್ ಹಾಕೋಬಹುದು. ನೀವು ಈ ತರ ಏನು ಉಪ್ಪಿನಕಾಯಿ ಬಳಸ್ತೀವಿ ನಿಂಬೆ, ಈ ತರ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದಾಗ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಇದೆಲ್ಲ ಹಣ್ಣುಗಳು ಕೀಳಕ್ಕೆ ಇದು. ಇದಕ್ಕೆ ನೀವು ಇದ್ ಬರುತ್ತಲ್ಲ ಮಾವಿನಕಾಯಿ ಕೀಳಕ್ಕೆ, ಏನಂತೀರ ಗೌಡ್ರ ಅದು? ಕ್ಯಾಚಿ ಅಂತಾರ, ಅಲ್ಲೇ ಇದಿರುತ್ತಲ್ಲ, ಇದ್ ಬರುತ್ತಲ್ಲ ಜಾಲ್ರೆ ಆ ತರದ್ ಹಾಕೊಂಡು ಇದ್ ಮಾಡ್ಕೋಬಹುದು. ಇದನ್ನ ಕುಯ್ಬೋದು, ನೀವು ಮರನು ಕುಯ್ಬೋದು. ಅದ್ರ ಜೊತೆನಲ್ಲಿ ಅದು ಹಣ್ಣು ಸಿಗುತ್ತೆ ಅನ್ನೋ ಗೊತ್ತಿಲ್ಲ, ನೋಡ. ಸಿಂಪಲ್ ಆಗಿ ಕಟ್ ಆಯ್ತಣ್ಣ. ಸಿಂಪಲ್ ಆಗಿ ಕಟ್ ಆಯ್ತು. ನಿಮ್ಮ ಅದೃಷ್ಟ ಚೆನ್ನಾಗೈತೆ, ಹಣ್ಣು ಚೆನ್ನಾಗೈತೆ. ಹಿಡ್ಕೊಡ್ರಿ ಇಲ್ಲಿ. ಮೆತ್ಕೈತಣ್ಣ. ಹಣ್ಣು ಐತೆ, ಕಟ್ ಮಾಡಿ ತೋರಿಸ್ತೀನಿ. ಅದು 1 2 ಕಲರ್ ಲೇಯರ್, ಇವಳ ಹತ್ರ ಗೋಲ್ಡ್ ಇದ್ದಂಗೆ ಐತಿ ಇದು. ನೋಡ ಇಲ್ಲಿ, ಇದು ಮಿಲ್ಕ್ ಫ್ರೂಟ್ ಅಂತ ಹೇಳಿ ಇದು. ಇದಕ್ಕೆ ಜಮೈಕನ್ ಸ್ಟಾರ್ ಆಪಲ್ ಅಂತೆಲ್ಲ ಸಹ ಕರೀತಾರೆ. ಇದ್ರ ವಿಶೇಷ ಏನ್ ಗೊತ್ತಾ? ನಿಮಗೆ ಕುಯ್ದ್ರೆ ಯಾವ ಕಲರ್ ಇರುತ್ತೆ ಒಳಗಡೆ? ಮಿಲ್ಕ್ ಫ್ರೂಟ್ ಅಂದ್ರೆ ಏನು? ಮಿಲ್ಕ್ ಅಂದ್ರೆ ಹಾಲು, ವೈಟ್. ಫ್ರೂಟ್ ಅಂದ್ರೆ ಹಣ್ಣು. ಹೌದು. ಇದ್ರ ಒಳಗಡೆ ಏನಿರ್ಬೇಕು ಮತ್ತೆ? ಮಿಲ್ಕ್ ಇರ್ಬೇಕು. ಹೌದು. ಇದನ್ನ ಈ ತರ ಕಟ್ ಮಾಡಿದ್ರೆ ಸ್ಟಾರ್ ತರ ಆಕಾರ ಇರುತ್ತೆ ಇದ್ರಲ್ಲಿ.
ಇದು ಸರಿ ಕಾಣಲ್ಲ ಇವಾಗ. ಯಾರ ತರ ಆಕಾರ ಇರುತ್ತೆ ಹಿಡ್ಕೊಳ್ರಿ ಇದು. ಹಾಲಂತ ಯಾಕೆ ಹೇಳ್ದೆ ಅಂದ್ರೆ ಬೀಜ ನಿಮಗೆ ಕೊಡಲ್ಲ. ಈಗ ಮತ್ತೆ ಆ ಬೀಜನ ಇದ್ ಮಾಡ್ತೀರಾ? ಬೀಜ ಮಾಡಿ ಗಿಡ ಮಾಡ್ಬೇಕಲ್ಲ. ಲೇಯರ್ ಮಾಡಿದೀನಿ ನೋಡ್ರಿ. ತಿಂದಿರಲ್ಲ ನಿಮ್ ಜೀವಮಾನದಾಗ. ತಿಂದ್ರೆ ಇದಂತೂ ಸತ್ಯ. ನೀವು ತಿಂದ್ರೆ ಇದನ್ನ ತಿಂದ್ಮೇಲೆ ಹೇಳ್ತೀರಾ ಏನ್ ಟೇಸ್ಟ್ ಐತೆ ಅಂತ. ಇದೆ ಸಾಕಾ ಟೇಸ್ಟ್ ಐತಣ್ಣ. ಈ ದೇವಸ್ಥಾನದೊಳಗೆ ಪಂಚಾಮೃತ ಕೊಡ್ತಾರ ಅಣ್ಣ, ಆ ತರ ಫೀಲ್ ಆಗ್ತಾ ಇತ್ತು. ನಿಮ್ಗೆ ಮಿಲ್ಕ್ ಅಂತ ಹೇಳಿದ್ ಯಾಕೆ ಗೊತ್ತಾ? ಇಲ್ಲಿ ಬರೀಲಿ, ಇಲ್ಲಿ ಅದ್ಮಿಡ್ದಾಗ ಹಾಲಿನ ತರ ಇದ್ ಬರುತ್ತೆ ನೋಡ್ರಿ. ಬತ್ತೈತೆ. ಇದೆಲ್ಲ ನಿಮ್ಗೆ ಹಾಲಿನ ತರ ಇದಾಗ್ಬಿಡ್ತಿದೆ ನೋಡ್ರಿ ಈ ತರ. ಆದ್ರೆ ಏನ್ ಟೇಸ್ಟ್ ಇದೆ ಅಣ್ಣ ಇದು. ಸಖತ್ ಟೇಸ್ಟ್ ಇದೆ. ಬೇರೆ ಬರ್ತೈತೆ ನೋಡ್ರಿ. ಅಣ್ಣ ಇದು ಅಷ್ಟು ಏನೋ ಮಣ್ಣಿಗೆಲ್ಲ ಹಾಕಿ ಮಾಡ್ತೀರಾ? ಇಲ್ಲ, ಸ್ಪ್ಯಾಗ್ನಮಸ್ ಅಂತ ಹೇಳ್ಬಿಟ್ಟು ಸಮುದ್ರ ಪಾಚಿ ಅಂತ. ಸ್ಪ್ಯಾಗ್ನಮಸ್ ಅಂದ್ರೆ ಅದನ್ನ ಬಳಸ್ಬಿಟ್ಟು ಕಟ್ಟಿದ್ರೆ ಚೆನ್ನಾಗ್ ಬರುತ್ತೆ. ಅದಕ್ಕೆ ರೂಟಿಂಗ್ ಹಾರ್ಮೋನ್ಗಳು ಇರ್ತವೆ ಕೆಲವೊಂದು. ಅಣ್ಣ ಈಗ ಇದನ್ನ ಎಷ್ಟು ಇದು ಗಿಡ ಮಾಡ್ತೀರಾ? ಇದು ಪೂರ್ತಿ ಬೇರ್ ಬರ್ಬೇಕು. ಬೇರ್ ಬಂದಾದ್ಮೇಲೆ ಇದ್ ಮಾಡ್ತೀವಿ. ಮಳೆಗಾಲದಲ್ಲಿ ಮಾಡಿದ್ರೆ ಸೂಕ್ತ ಆಗಲ್ಲ, ಚೆನ್ನಾಗ್ ಬರ್ತಾವಲ್ಲ. ನೋಡ್ರಿ ಅದು ಬಟರ್ ಫ್ರೂಟ್ ನಿಮಗೆ ಕಾಣ್ತಾ ಇರ್ಬೋದು. ಹೂವ ತುಂಬಾ ಆಗೈತದ. ಅದು ಇನ್ನೊಂದ್ 2 ತಿಂಗಳು ಕಾಯಿ ಬರುತ್ತೆ ಪೂರ್ತಿ. ಇದು ಶುರು ಆಗುತ್ತೆ ಆಲ್ರೆಡಿ ಶುರು ಆಯ್ತು. ಶುರುವಾಗೈತೆ, ಹೂವ ಸ್ಟಾರ್ಟ್ ಆಗೈತಲ್ಲ. ಹೂವ ಕಾಯಿ ಎಲ್ಲ ಶುರು ಆಗಿದೆ. ಆದ್ರೆ ಒಳ್ಳೆ ಟೇಸ್ಟ್ ಅಲ್ಲ ನಿಜವಲ್ಲ. ಫಸ್ಟ್ ಟೈಮ್ ತಿನ್ನಿದ್ದು. ಇವಾಗ ಹಾಕ್ಬೇಕಾಗಿರೋ ವೆರೈಟಿಗಳಲ್ಲಿ ಒಂದ್ 170 ವೆರೈಟಿ ಅಂತ ಹೇಳಿದೆ ನಿಮ್ಗೆ. ಇದು ರೆಡ್ ಲಾಂಗನ್ ಅಂತ ಹೇಳಿ ಕರೀತಾರೆ. ಡೈಮಂಡ್ ಅಂತ ಹೇಳ್ಬಿಟ್ಟು ರೂಬಿ ಲಾಂಗನ್ ಅಂತ ಹೇಳಿ ಕರೀತಾರೆ. ಇದ್ರಲ್ಲಿ ನನ್ನ ಹತ್ರ ಒಂದ್ಸರಿ ಎಲ್ಲ ಫ್ರೂಟಿಂಗ್ ಆಗೈತೆ. ಇದು ಅಂದ್ರೆ ಕಲರ್ ಬಂದು ನಿಮಗೆ ರೆಡ್ ಬರುತ್ತೆ ಪೂರ್ತಿ, ಒಳಗಡೆ ಪಲ್ಪ್ ವೈಟ್ ಇರುತ್ತೆ. ಆಮೇಲೆ 4 ಸೀಸನ್ ಲಾಂಗನ್ ಇದೆ, ಆಮೇಲೆ ಎಡಿವ್ ಅಂತ ಇದೆ, ಪಿಂಕ್ ಪಾಂಗ್ ಅಂತ ಇದೆ, ಆಲ್ ಸೀಸನ್ ಇದೆ, ಆಮೇಲೆ ವಿಯೆಟ್ನಾಂ ಅಂತ ಹೇಳಿ ಸುಮಾರು ವೆರೈಟಿ ಲಾಂಗನ್ ಎಲ್ಲ ಇದೆ. ಆಮೇಲೆ ಇದನ್ ಮಿಲ್ಕ್ ಫ್ರೂಟ್ ಹೇಳನಲ್ಲ ನಿಮ್ಗೆ ಅವಲ್ಲ, ಮಿಲ್ಕ್ ಫ್ರೂಟ್ ಅಲ್ಲಿ ಇದು ಪರ್ಪಲ್ ವೆರೈಟಿ. ಇದೊಂದ್ 2 ಗಿಡ ಮಾಡಿಕೊಂಡಿದೀನಿ. ಆಮೇಲೆ ಬ್ಯೂಟಿ ಬೆರಿ ಅಂತ ಐತೆ. ಮಾವಲ್ಲಿ ಒಂದ್ 15 ವೆರೈಟಿ ಐತೆ. ಮಿಯಾಜಾಕಿನೂ ನಮ್ಮಲ್ಲಿ ಸಣ್ಣ ಕಾಯಿಗೆ ಅದೇ ಲಕ್ಷದ ರೂಪಾಯಿ ಅಂತಾರಲ್ಲ ಕೆಜಿ. ಒಂದ್ ಹಣ್ಣೆ ಎಷ್ಟೇ ಇರುತ್ತಂತ ಲಕ್ಷ ರೂಪಾಯಿ. ಜಪಾನ್ ಅಲ್ಲಿ ಮಾತ್ರ, ಇಲ್ಲೆಲ್ಲ ಇರಲ್ಲ. ಆಮೇಲೆ ಸೂರ್ಯನಂಚರಿನಲ್ಲಿ ಬ್ಲಾಕ್ ಸೂರ್ಯನಂಚರಿ ಅಂತ ಹೇಳ್ಬಿಟ್ಟಿದ್ದು. ಈ ದೊಡ್ಡ ಗಿಡ ಇಟ್ಟಾಗ ಏನಾಗುತ್ತೆ ಅಂತಂದ್ರೆ ಗಿಡಗಳು ಸಾಯಲ್ಲ. ನಾವು ಚಿಕ್ಕ ಗಿಡಗಳು ಇಟ್ಟಾಗ ಗಿಡಗಳು ಸತ್ತೋಗ್ಬಿಡುತ್ತೆ. ವಾತಾವರಣದಲ್ಲಿ ನೀವೆಲ್ಲೇ ಗಿಡ ತಗೊಂಡೋಗಿ ಇಡ್ಬೇಕಾದ್ರೂ ನಿಮ್ಮ ವಾತಾವರಣದಲ್ಲಿ ಒಂದ್ ವಾರನಾದ್ರೂ ಮಾಡ್ಕೊಂಡು ಆಮೇಲೆ ಗಿಡ ಇಡ್ಬೇಕು, ಹೊಂದ್ಕೊಳ್ಬೇಕು. ಅಣ್ಣ ಈಗ ನಿಮ್ದು ಹಣ್ಣಿನ ಗಿಡಗಳು ನೋಡಿರ್ತಾರಲ್ವಾ, ಅವ್ರಿಗೂ ಅನ್ಸುತ್ತೆ ನಮ್ಮ ತೋಟದಲ್ಲೂ ನಮ್ಮ ಹೊಲದಲ್ಲಿ ಹಣ್ಣಿನ ಗಿಡ ಇಡಬೇಕು ಅಂತ. ಅವಾಗ ಅವ್ರೀಗ ನಮಗ್ ಬೇಕು ಅಂತ ಗಿಡಗಳು ಬರ್ತಾರೆ. ಅವಾಗ ಗಿಡಗಳು ಸಿಗುತ್ತಲ್ವಾ ಅವ್ರಿಗೆಲ್ಲ? ಅಂದ್ರೆ ನೀವು ಜೂನ್ ತಿಂಗಳಲ್ಲಿ ಬಂದ್ರೆ ಕೊಡ್ತೀನಿ, ಇವಾಗ ಬಂದ್ರೆ ಕೊಡಲ್ಲ. ಯಾಕೆ ಅಂತಂದ್ರೆ ಗಿಡಗಳು ಇವಾಗ ಚಳಿಗಾಲ ಇರೋದ್ರಿಂದ ಬೆಳವಣಿಗೆ ಆಗಲ್ಲ. ಇಟ್ರೆ ನೀವು ಹಂಗೆ ಇಟ್ಟಿರ್ತೀರ ಹಂಗೆ ಇರ್ತವೆ. 6 ತಿಂಗಳು ಬೆಳೆಯಲ್ಲ ಅವು. ಆಮೇಲೆ ನನ್ ಬೈಕ್ ಕಳ್ತಾರೆ, ಅದ್ರ ಜೊತೆ ನಿಮ್ಮನ್ನ ಬೈತಾರೆ ಯಾಕೆ ಬೇಕಾದ್ರೆ. ಅದರಿಂದ ಗಿಡಗಳನ್ನ ನಾಟಿ ಮಾಡೋ ಸಮಯ ಸೂಕ್ತ ಅಂದ್ರೆ ಜೂನ್ ತಿಂಗಳು, ಮಳೆಗಾಲ. ನೀವು ಮಳೆ ನೀರ್ ಕೊಡ್ಲಿಲ್ಲ ಅಂದ್ರೂ ಮಳೆಗೋಸ್ಕರ ಅವು ಬೆಳ್ಕೊಂಡ್ ಎಲ್ಲಾ ತರ ಗಿಡಗಳು ಸಿಗ್ತಾವ ಬಂದ್ರೆ. ಸಿಗುತ್ತೆ ಅಂದ್ರೆ ನಮ್ಮಲ್ಲಿ ಮಾಡಿರೋ ಮಾತ್ರ ಸಿಗುತ್ತೆ. ಇವಾಗ ನಾನೇನ್ ಬೆಳೆದಿದ್ದೀನೋ ಅವ್ ಮಾತ್ರ ಕೊಡ್ತೀನಿ. ಬೆಳೆದಿದ್ದಾವೆಲ್ಲ ಇನ್ನೂ ಇಲ್ಲ, ಬಂದಿರೋ ಮಾತ್ರ ಕಸಿ ಮಾಡ್ಬಿಟ್ಟು ಕೊಡ್ತಾ ಇದೀನಿ. ಎಷ್ಟು ವೆರೈಟಿ ಸಿಗ್ಬೋದು ಅಣ್ಣ? ನನ್ನ ಹತ್ರ ಒಂದ್ 40 ವೆರೈಟಿ ಹತ್ರ ಸಿಗುತ್ತೆ ಅಷ್ಟೇ ಸದ್ಯದಲ್ಲಿ. ಅಂದ್ರೆ ಹಣ್ಣು ಯಾವ ಚೆನ್ನಾಗಿದೆ ಆತರ, ಕೆಲವೊಬ್ರು ಹುಳಿ ಕೇಳ್ತಾರೆ, ಸಿಹಿ ಕೇಳ್ತಾರೆ, ಈ ತರ ವೆರೈಟಿಗಳನ್ನ ಮಾಡ್ಕೊಡ್ತಾ ಇದೀನಿ. ಸ್ನೇಹಿತರೆ, ನೀವ್ ಯಾರಾದ್ರೂ ಹಣ್ಣು ಗಿಡಗಳು ಬೆಳೆಸ್ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಹರೀಶ್ ಅಣ್ಣನ, ಖಂಡಿತ ಸಿಗುತ್ತೆ ನಿಮ್ಗೆ. ಹಂಗೆ ವೀಕ್ಷಕರಿಗೆ ನಂಬರ್ ಹೇಳ್ಬಿಡ್ರಿ ನಿಮ್ದ. ಇಲ್ಲ, ನಂಬರ್ ಹಾಕೊಂಡಾರಂತೆ. ಅಂದ್ರೆ ಸಮಯ ಹೇಳ್ಬಿಡ್ತೀನಪ್ಪ. ಸಂಜೆ 6 ರಿಂದ 9 ಗಂಟೆ ಒಳಗಡೆ ಮಾಡ್ಲಿ. ಸುಮಾರು ವಿಡಿಯೋಸ್ ಆಗ್ಬಿಟ್ಟಿದೆ ದಿನ ಬೆಳಗ್ಗೆ. ನೀವು ವಿಡಿಯೋ ಮಾಡ್ತಿದ್ರೆ ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಫೋನ್ ಬರ್ತಿರ್ತಪ್ಪ, ನಿಮ್ಗೆ ತೊಂದ್ರೆ ಕೊಟ್ಟಂಗಾಗುತ್ತೆ. ಆದಷ್ಟು ಸಂಜೆ ಮೇಲೆ, ಸಂಜೆ ಒಂದು 6 ರಿಂದ 9 ಗಂಟೆ ಒಳಗಡೆ ಮಾಡಕ್ ಹೇಳಿದ್ರೆ. ಮೈನ್ ಆಗಿ ಯಾರ ರೈತರಾದ್ರೂ ಅಷ್ಟೇ ಆತರ ನಿರ್ಧಾರ ಬೇಡ, ಆದ್ರೂ ತಿಳ್ಕೊಬಿಟ್ಟು ಅದ್ರ ಆಗು ಹೋಗುಗಳು, ಅದರಿಂದ ಏನ್ ಲಾಭ, ಏನು ಆರೋಗ್ಯದ ಬೆನಿಫಿಟ್ಸ್ ಪ್ರತಿಯೊಂದು ಒಬ್ರು ತೋಟಗಳನ್ನ, ಕೆಲವೊಂದು ತೋಟಗಳನ್ನ ವಿಸಿಟ್ ಮಾಡಿ ಅವ್ರಲ್ಲಿ ಮಾಹಿತಿ ಪಡೆದು ಮಾಡ್ರಿ ಅಂತ ಕೇಳ್ಕೊಳ್ತೀನಿ. KG 10 ಜಾಮೂನ್ ಅಥವಾ ಕಾಟನ್ ಜಾಮೂನ್ ಅಂತ ಹೇಳಿ
ಇದು ನಿಮಗೆ ದೊಡ್ಡ ಎತ್ತರದ ಮರ ಆಗಲ್ಲ. ಏನು ಅಂತಂದ್ರೆ ನಿಮ್ಗೊಂದು 6 ರಿಂದ 8 ಅಡಿ ಅಷ್ಟು ಬೆಳೆಯುತ್ತೆ. ನೀವು ಕೈಗೆ ಈ ತರ ಕಿತ್ಕೊಂಡು ತಿನ್ಬೋದು ಹಣ್ಣುಗಳು. ಮರ ಆದ್ರೆ ನೀವು ಹೊತ್ಬಿಟ್ಟು ಮ್ಯಾಗಡೆ ಇವಾಗ ನೇರಳೆ ಗಿಡಕ್ಕೆ ಹತ್ತಿದಾರೆ, ಸುಮಾರು ಜನ ಬಿದ್ದು ಏಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇದು ಆತರ ಇರಲ್ಲ. ಈ ಕೆಳಭಾಗದಲ್ಲೇ ಬೆಳೆಯೋದ್ರಿಂದ ಬುಡ್ಡ ತಳಿ ಆಮೇಲೆ ಚಿಕ್ಕದು, ಅದ್ರಿಂದ ನಿಮ್ಗೆ ಹಣ್ಣುಗಳು ಅಲ್ಲೇ ಸಿಗುತ್ತೆ. ಈ ತರ ತಳಿಗಳನ್ನ ನೀವು ಹಾಕೋಣ ಸಿಗುತ್ತೆ. ಆಮೇಲೆ ಬಟರ್ ಫ್ರೂಟ್ ಇದು ಇದು ಆಲ್ ಸೀಸನ್ ತರ. ಏನು ಅಂತಂದ್ರೆ ಕಾಯಿಗಳು ಆ ಗಿಡದಲ್ಲಿ ಕಾಯಿ ಬಿಟ್ಟು ಬ್ಲಾಕ್ ವೆರೈಟಿ ಇದು ಬಲೂನ್ ವೆರೈಟಿನಲ್ಲಿ ಇದು ಆಲ್ ಸೀಸನ್ ನಮ್ಗೆ ಏನೋ ಪ್ರತಿ ವರ್ಷ ನಿರಂತರವಾಗಿ ಬಿಡ್ತಾ ಇದೆ ಇದು. ಇದ್ರ ಗಿಡಗಳು ಇವಾಗ ಮಾಡಿಟ್ಟಿದೀನಿ, ಇನ್ನೂ ಜೂನ್ ಒಳಗ್ ಬರುತ್ತಿದೆಲ್ಲ. ಇವೆಲ್ಲ ಬಟರ್ ಫ್ರೂಟ್ ವಾಟರ್ ಆಪಲ್ ಅದು. ವಾಟರ್ ಆಪಲ್ ಅಲ್ಲಿ 13 ವೆರೈಟಿ ಐತೆ. ಬಟರ್ ಫ್ರೂಟ್ ಅಲ್ಲಿ ಒಂದ್ 10 ವೆರೈಟಿ ಹಾಕೊಂಡಿದೀನಿ. ಬಟರ್ ಫ್ರೂಟ್ ಅಲ್ಲಿ ನಿಮ್ಗೆ ಹೇಳ್ತಾ ಹೋದ್ರೆ ಇನ್ನೂ ಒಂದ್ 30 ವೆರೈಟಿ ಐತಲ್ಲಿ. ಮೆಕ್ಸಿಕನ್ ನ್ಯಾಶ್ ಅಂತ ಬರುತ್ತೆ, ಲಂಬಾಶ್, ಜರ್ನಾಶ್, ಪಿಂಕ್ ಕಾಟನ್, ಎಟಿಂಗಾರು, ರೈಡ್, ಮೆಕ್ಸಿಕೋಲ, ಬೂತ್ 7, 034, ಆಮೇಲೆ ಕೆಂಡಿಲ್ ಅಂತ ಹೇಳಿದೆ, ಆಮೇಲೆ ಲಾಂಗ್ ನೆಕ್ ಅಂತ ಇದೆ, ಪರ್ಪಲ್ ವೆರೈಟಿ, ರೆಡ್ ವೆರೈಟಿಗಳು, ಈ ತರ ನಾನಾ ವೆರೈಟಿಗಳು ಇದಾವೆ. ಆದ್ರೆ ಕಮರ್ಷಿಯಲ್ ಆಗಿ ಏನೋ ಇವಾಗ ಆಶ್ ಎಲ್ಲ ಮಾಡ್ತಾ ಇದಾರೆ, ನೋಡ್ಕೊಂಡ್ ಮಾಡ್ರಿ. ಆದ್ರೆ ಬಟರ್ ಫ್ರೂಟ್ ಅಲ್ಲಿ ಲಾಸ್ ಇಲ್ಲ. ಇವಾಗ ಇದೊಂದು ಗಿಡದಲ್ಲಿ ನಮ್ಗೆ 16,800 ರೂಪಾಯಿ ದುಡ್ಡು ಬಂದಿತ್ತು. 85 ಕೆಜಿ ಏನೋ ಸಿಕ್ಕಿತ್ತು. ಬೀಜದ ಗಿಡ ಅದು ಪರ್ಪಲ್ ವೆರೈಟಿ. ಅದು ಹಣ್ಣು ಬಂದು ನಿಮ್ಗೆ 700, 800, 900 ಗ್ರಾಮ್ ಈ ತರ ಎಲ್ಲ ಬಂದಿದೆ ನನಗೆ. ಯಾಕಂದ್ರೆ ರೈತ ಧೃತಿಗೆಡಬಾರ್ದು, ಮುಂಚೆ ಆತರ ನಿರ್ಧಾರ ಬೇಡ, ತಾಳ್ಮೆಯಿಂದ ಮಾಡಿದ್ರೆ ಕೃಷಿ ಯಾವತ್ತಿದ್ರು ಕೈ ಹಿಡದೇ ಹಿಡಿಯುತ್ತೆ. ಇದು ವಾಟರ್ ಆಪಲ್ ಇದು ನೋಡ್ರಿ, ಇದೆಲ್ಲ ಹೂವು ಆಗ್ತಾ ಇತ್ತು. ಶುರು ಆಯ್ತು ಆಲ್ರೆಡಿ ಹೂವು ಎಲ್ಲ, ತುಂಬಾ ಹೂವುಗಳಿದೆ. ಅಣ್ಣ ಹಂಗೆ ಅಕ್ಕನ ಪರಿಚಯ ಮಾಡಿ. ಅದು ನಮ್ಮ ಮನೆಯವ್ರ ಕಣಪ್ಪ, ಶ್ರೀಮತಿ. ಹಾಯ್ ಅಕ್ಕ, ನಮಸ್ಕಾರ. ಪೋಟಿ ಯಾವ ತರ ಇದೆ ಅಕ್ಕ ಅವ್ರ ಕಡೆಯಿಂದ? ನನಗೆ ನಮ್ಮ ಮನೆಯವರು, ನಮ್ಮ ಅಪ್ಪ ಅಮ್ಮ, ನನ್ನ ಸ್ನೇಹಿತರು, ಆಮೇಲೆ ಮಕ್ಳುಗಳು, ನಮ್ಮ ಪ್ರಜು ಅಂತ ಇದ್ದಾನೆ, ಪುನೀತ್ ಅಂತ ಇವರೆಲ್ಲ ಅವ್ರಿಗೆ ರಜಾ ಇದ್ದಾಗ ಬಂದು ಸಪೋರ್ಟ್ ಮಾಡ್ತಾರೆ. ಅವ್ನ್ ಚಿಕ್ಕವನು ಅವಾಗ ಕಸಿ ಎಲ್ಲ ಕಟ್ಕೊಂಡ್ ಕೊಡ್ತಾನೆ ನನಗೆ, ಗಿಡಗಳು ಮಾಡ್ಬೇಕು. ಅದ್ರ ಜೊತೆ ಸುಮಾರು ಜನ ಸ್ನೇಹಿತರು ಅವನೇನ್ ಮಾಡು ಇನ್ನೂನು ಅಂತ ಹೇಳಿ ಉತ್ತೇಜನ ಕೊಡೋರು ಇರ್ತಾರೆ. ಅವ್ರು ನಮ್ಗೆ ಏನ್ ಗೊತ್ತಾ, ಜೊತೆಗೆ ಯಾರನ್ನ ಬೆಳೆರಿ ಅಂತ ಬೆಳೆಸರಿದ್ರೆ ಯಾರ್ ಬೇಕಾದ್ರೂ ಬೆಳಿತಾರೆ. ತುಳಿಯೋರಿಂದ ನಾವು ಹೋಗ್ಬಾರ, ಯಾವತ್ತಿನ ಬೆಳೆಸರಿಂದ ಹೋಗ್ಬೇಕು. ಯಾರೋ ಒಬ್ಬ ಬೆಳೆದ್ರೆ ಅವ್ರನ್ನ ಇಷ್ಟ ಪಡ್ಬೇಕು. ಅವ್ನ್ ಬೆಳಿತಾನೆ ಹಂಗೆ ಹಂಗೆ ಅಂತ ಅವ್ರು ಆಡ್ಕೊಳಕ್ ಹೋಗ್ಬಾರ್ದು. ಸುಮಾರು ಜನ ಆಡ್ಕೊಂಡ್ರು, ಹುಚ್ಚ ಅಂದ್ರು ನನ್ನ. ಇವತ್ ನಾನ್ ಕೃಷಿ ಮಾಡೋದಕ್ಕೆ ನನ್ಗಿಂತ ಬ್ಯಾರೆಲ್ಲ ಇಷ್ಟಪಟ್ಟು ಬರ್ತಾರೆ ಇಲ್ಲಿ. ಪ್ರಶಸ್ತಿಗಳು ಸುಮ್ನೆ ಬರಲ್ಲ. ಹುಚ್ಚ ಅಂದ್ರು ಅನ್ನಿಸ್ಕೊಬೇಕು, ತಿಕ್ಲ ಅಂದ್ರು ಅನ್ನಿಸ್ಕೊಬೇಕು, ಏನಂದ್ರು ಅನ್ನಿಸ್ಕೊಬೇಕು. ನಾವ್ ಮಾಡೋ ಕೆಲ್ಸ ನಾವ್ ಮಾಡ್ತಾ ಇರ್ಬೇಕು. ಕೃಷಿನಲ್ಲಿ ಆನಂದ ಆಯ್ತಪ್ಪ, ಯಾರ್ಗ ಹೆಂಗೋ ಗೊತ್ತಿಲ್ಲ, ನನ್ಗಂತೂ ಸಂತೋಷ ಆಗುತ್ತೆ ಅಷ್ಟೇ. ಪ್ರತಿಯೊಂದು ಇವಾಗ ನಾವೇನೋ ತಿನ್ಬೇಕು ಅಂದ್ರೆ ಅದ್ರ ಮೇಲೆ ನಮ್ ಬರ್ದಿದ್ರೆ ಅಷ್ಟೇ ನಮ್ಗೆ ಸಿಗೋದು. ಎಲ್ಲಾ ನಮಗೆ ಸಿಗುತ್ತೆ ಅಂತ ಅವ್ರು ಏನು ಸಿಗಲ್ಲ. ಜೀವನನೂ ಅಷ್ಟೇ, ಜೀವನ ಹಂಗ್ ನಡ್ಸ್ಕೊಂಡ್ ಹೋಗ್ತೈತೆ ಹಂಗ್ ಹೋಗ್ತಾ ಇರ್ಬೇಕು. 3 ದಿನ ಇರ್ತೀವಿ, ಅದ್ರೊಳಗಡೆ ಫಸ್ಟ್ ಜೀವನ, ಮಧ್ಯದಲ್ಲಿ ನೋಡ್ತೀವಿ, ಲಾಸ್ಟ್ ಹೋಗ್ತೀವಿ ಅಷ್ಟೇ. ಇದು ತಾಯಿ ಬಂಚ್ ಸಪೋಟ ಅಂತ ಹೇಳ್ಬಿಟ್ಟು ನೀವ್ ಇಲ್ಲಿ ನೋಡ್ತಾ ಇರೋದ್ ನೋಡ್ರಿ, ಇದೆಲ್ಲ ಗುಂಪು ಗುಂಪಾಗಿ ಬಿಡ್ತಾ ಇದೆ. ಇದು ಕಿತ್ಕಡೆನೂ ಅಷ್ಟೇ, ಇಲ್ಲೂ ಒಂದ್ ಕಾಯಿ ಇದೆ. ಇದು ಕೆಲವರು ಬನಾನಾ ಸಪೋಟ ಅಂತಾರೆ, ಬನಾನಾ ಸಪೋಟನೇ ಬೇರೆ. ಇದು ವೆರೈಟಿ ಹುಡುಕ್ತಾ ಹೋದ್ರೆ ನಿಮ್ಗೆ ಸಪೋಟದಲ್ಲಿ ಬೇಜಾನ್ ವೆರೈಟಿಗಳು ಸಿಗ್ತವೆ. ಇದೆಲ್ಲ ತಿನ್ಲಿಕ್ಕೆ ಕಣ್ ಚೆನ್ನಾಗಿರ್ತದೆ. ಚಿಕ್ಕ ಏಜ್ ಅಲ್ಲೇ ಬಿಡುತ್ತೆ, ಆಮೇಲೆ ಎತ್ತರವಾದ ಮರ ಆಗಲ್ಲ. ಇದು 5 ಬಿಟ್ಟಿದೆ, ಸರಿನಾ? ಇದು ಸಪೋಟ ಎಲ್ಲ ನೀವು ನೋಡಿರ್ತೀರಾ. ಸಪೋಟದಲ್ಲಿ ಬಂದು ಒಳಗಡೆ ಅದು ಯಾವ ತರ ಕಲರ್ ಬರುತ್ತೆ ಹೇಳ್ಕೊಡ್ರೆ? ಬ್ರೌನ್ ಇರುತ್ತೆ. ಇದು ಹಣ್ಣಾದ್ಮೇಲೆ ಕುಯ್ದ್ರೆ ನಿಮ್ಗೆ ರೆಡ್ ಕಲರ್, ಮೆಗಾ ರೆಡ್ ಸಪೋಟ ಅಂತ ಹೇಳ್ಬಿಟ್ಟು ನೀವು ಗೂಗಲ್ ಸರ್ಚ್ ಮಾಡೋರು ಇದೆಲ್ಲ ಸಿಗುತ್ತೆ. ಈ ಗಿಡಗಳಿನ್ನ ಹಾಕಿಲ್ಲ, ಒಂದೊಂದು ಹಾಕೊಂಡಿದೀನಿ, ಇನ್ನೊಂದೊಂದು ಹಾಕೋಣ ಅಂತೇಳಿ ಮಡಗಿದೀನಿ ಅಷ್ಟೇ. ಇದು ಒಳ್ಳೆ ವೆರೈಟಿ. ಆಮೇಲೆ ನಿಮ್ಗೆ ಇಲ್ಲಿ ಬಂದ್ರಿ ಇಲ್ಲ ಹತ್ರಕ್ಕೆ, ನಿಮ್ಗಿಲ್ಲಿ ಕೈ ಬೆರಳುಗಳ ತರ ಕಾಣಿಸ್ತಾ ಇದೆ. ಇದು ಸಣ್ಣ ಸಣ್ಣ ಇದು. ಇದ್ರ ಹೆಸರು ಬಂದು ಬುದ್ಧ ಸ್ಯಾಂಡ್ ಲೈಮ್ ಅಂತ ಹೇಳಿ. ಮೋಸಂಬಿ ಅಲ್ಲ, ನಿಂಬೆ. ಬುದ್ಧ ಸ್ಯಾಂಡ್ ಲೈಮ್ ಅಂತ ಹೇಳ್ಬಿಟ್ಟು. ನಿಂಬೆನಲ್ಲಿ ನಮ್ಮ ಕೈ ಬೆರಳುಗಳು ಹೆಂಗಿರುತ್ತೋ ಅದೇ ತರ ಕಾಯಿನೂ ಸಹ ಬರುತ್ತೆ. ನೀವು ನೋಡೋರು ಭಯ ಪಡ್ತಿರೋದು, ಈ ತರ ಬೆರಳುಗಳೆಲ್ಲ ಹೆಂಗಿರ್ತವೆ. ಅದ್ ಬಿಟ್ರೆ ನಿಮ್ಗೆ ಇನ್ನೂ ವೆರೈಟೀಸ್ ಬಹಳ ಇದಾವೆ, ನೋಡ್ಬೋದು. ಇನ್ನೂನು ಇಲ್ಲೊಂದ್ 50 ಟೋಟಲ್ ಆಗಿ, ಇನ್ನೊಂದ್ 50, ಅಲ್ಲೊಂದ್ 70. ಅಲ್ಲ ಹಲಸೆ ಎಲ್ಲ ನೋಡಿದ್ರಲ್ಲ ನೀವು, ಒಟ್ಟು 170 ವೆರೈಟಿ ಇದೆ. ಆಗ್ಬೇಕು, ಟೈಮ್ ಇಲ್ಲ ಇನ್ನೂನು.
ಮಳೆಗಾಲ ಜೂನ್ಗೆ ಗಿಡ ಕೊಡ್ತೀರಾ ಯಾರು ಬಂದ್ರು ಜೂನ್ ನಲ್ಲೇ ಕೊಡಲ್ಲ ನೀವು. ಜೂನ್ ವರ್ಗೂ ಇಲ್ಲ. ಸುಮ್ಮನೆ ಚಳಿಗಾಲದಲ್ಲಿ ಹಾಕಿ ಸುಮ್ಮನೆ ಗಿಡ ವೇಸ್ಟ್ ಮಾಡ್ಕೊಳಕ್ಕಿಂತ ಜೂನ್ ಅಲ್ಲಿ ನೆಟ್ರೆ ಒಳ್ಳೆ ಜೂನ್ ಅಲ್ಲಿ ಒಳ್ಳೆ ಇದ್ ಬರುತ್ತೆ. ಬೆಳವಣಿಗೆ ಆಗೋದನ್ನ ನೋಡ್ಬೇಕು ನಾವು ಅವತ್ತುನು. ಸುಮ್ನೆ ಗಿಡ ಕೊಡೋದ್ ಮುಖ್ಯ ಅಲ್ಲ, ಆಮೇಲೆ ಅವ್ರ ಕೈಲಿ ಬೈಸ್ಕೊಳ್ಳೋದ್ ಮುಖ್ಯ ಅಲ್ಲ. ಕರೆಕ್ಟ್. 1,000 ರೂಪಾಯಿ ಇತ್ತು ರೇಟ್ ಇದು. ಅಂದ್ರೆ ಪ್ರೈಯಿಂಗ್ ಹ್ಯಾಂಡ್ ಬನಾನ ಅಂತ ಕೈ ಮುಗಿಯೋ ತರ ಇದು ಬಂದು ನಿಮ್ ಹಣ್ಣುಗಳೆಲ್ಲ ಹಿಂಗ್ ಜೋಡ್ಕೊಂಡಿರ್ತವೆ. ತಿನ್ಲಿಕ್ಕೂ ಸಹ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಕೇರಳದಲ್ಲೆಲ್ಲ ಬೆಳೆದಿದ್ದಾರೆ. ಇಲ್ಲೇ ನಮ್ಮ ಪುತ್ತೂರು ಭಾಗದಲ್ಲಿ ನಮ್ಮ ಗುರುಗಳು ತಿರುಮಲೇಶ್ ಭಟ್ರು, ದಯಣ್ಣ, ಇನ್ನು ಸುಮಾರು ಜನ ಎಲ್ಲ ಬೆಳೆದಿದ್ದಾರೆ. ವೆರೈಟಿಗಳು ಏನು ಅಂತಂದ್ರೆ ಹುಡುಕ್ತಾ ಹೋದ್ರೆ ದುಡ್ಡಿಂದು ಹೆಚ್ಚಾಯ್ತು ಅನ್ನೋದಲ್ಲ, ನಾವು ಬೆಳಿಬೇಕು ಅನ್ನೋದು ಅಷ್ಟೇ. ಬೆಳೆದು ಇನ್ನೊಬ್ರಿಗೆ ಗಿಡನ ಅವ್ರು ಬೆಳೆಲಿ ಅಂತ ಹೇಳ್ಬಿಟ್ಟು ಕೊಡ್ಬೇಕು. ನಿಮ್ ಹಿಂದೆ ಇರೋದ್ ಬಂದು ಎಲೆಗಳು ಇಷ್ಟ ಅಗಲ ಬರಲ್ಲ. ಬಾಳೆಲ್ ನೋಡ್ರಿ ಇಷ್ಟ ಅಗಲ ಬರುತ್ತಾ? ಇದ್ಯಾ ಬೇಬಿ ಫಿಂಗರ್ ಅಂತ ಹೇಳ್ಬಿಟ್ಟು. ಮತ್ತೆ ನೋಡಿದ್ರೆ ದೊಡ್ಡ ಬೇಬಿ ತರ ಐತಲ್ಲ ಇದು. ಎಲೆಗಳು ನಿಮ್ಗೆ ಗಾತ್ರ ಇರ್ತದೆ, ದೊಡ್ಡ ಗಾತ್ರ. ಅಣ್ಣ ಹಣ್ಣು ನಿಮ್ಗೆ ಇದೇನು ನಾವು ಪುಟ್ಬಾಳೆ ಏಲಕ್ಕಿ ಬಾಳೆ ಅಂತೀವಲ್ಲ ಆ ಆಕಾರದಲ್ಲಿರುತ್ತೆ. ರುಚಿ ಐತೆ. ಎಲ್ಲ ರಫ್ ಬರುತ್ತೆ. ಆಮೇಲೆ ಇದು ನೇಂದ್ರ. ನಿಮ್ಗೆ ಚಂದ್ರಬಾಳೆ ಅಲ್ಲ, ಚಂದ್ರಬಾಳೆ ಅಲ್ಲಿದೆ. ಇದು ನೇಂದ್ರ ಉದ್ದ ಬರುತ್ತಲ್ಲ ಕೇರಳ ಬಾಳೆ ಅದು. ಆಮೇಲೆ ಬಾಳೆನಲ್ಲಿ ನೀವು ಮುಂಚೆ ಎಲ್ಲ ಒಂದ್ ಗೊನೆಗೆ ಆಡ ಐತಲ್ವ, ಅದು ಬಾಳೆಗೆ ಒಂದೇ ಗೊನೆ, ಬಾಳೆಗೆ ಒಂದೇ ತಾನೆ. ಆದ್ರೆ ಇವಾಗ ಆತರ ಅಲ್ಲ, ಪ್ರೀತಿಸೋ ಜೀವ ಒಂದೇನೆ ತಾಯಿ ಅಂತ ಐತಲ್ಲ. ಇವಾಗ ಮುಂಚೆ ಎಲ್ಲ ಮಂಜಣ್ಣ ನೀವೇನ್ ಅನ್ಕೊಂತಿದ್ರಿ, ಬಾಳಿಗೆ ಒಂದೇ ಮನೆ, ಬಾಳೆಗೆ ಒಂದೇ ಗೊನೆ. ಆದ್ರೆ ಬಾಳೆಗೆ ಇವಾಗ 2 ಗೊನೆ. ಇದು ಡಬಲ್ ಮೊಹಲ್ ಅಂತ ಕರೀತಾರೆ, ಅಥವಾ ಡಬಲ್ ಮೊಹಯ್ ಅಂತ ಕರೀತಾರೆ. ಇದನ್ನ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ರಿ, ಒಂದು ಇದ್ರಲ್ಲಿ 2 ಗೊನೆ ಬರುತ್ತೆ. ಅದು ರೀಸೆಂಟ್ ಆಗಿ ತಂದಾಕಿರೋದು. ಈ ತರ ವೆರೈಟಿಗಳನ್ನ ಏನು ಅಂತಾರೆ ಬೆಳೆಸ್ಬೇಕು, ನಮ್ಮಲ್ಲಿ ಉಳಿಸ್ಬೇಕು ಅನ್ನೋದಷ್ಟೇ. ಪ್ರತಿಯೊಬ್ಬ ರೈತನ ಬೆಳ್ಕೋಬೋದಪ್ಪ, ಅದೇನಿಲ್ಲ. ಅಂದ್ರೆ ಮಾಹಿತಿ ಎಲ್ಲ ತಿಳ್ಕೊಂಡ್ ಮಾಡ್ಬೇಕು. ಅಂದ್ರೆ ಕೆಲವೊಬ್ರು ಮಾಹಿತಿ ಹೇಳಕ್ ಇನ್ ಮುಂದ್ ನೋಡ್ತಾರೆ. ನನಗೆ ಯಾರೇ ಫೋನ್ ಮಾಡೋರು 6 ಗಂಟೆ ಮೇಲೆ ಮಾಹಿತಿ ಕೊಡ್ತೀನಿ, ಒಂದ್ 10 ನಿಮಿಷ ಮಾತಾಡ್ಬೇಕಷ್ಟೇ. ಸುಮಾರು ಫೋನ್ ಬರ್ತಿರ್ತವೆ, ನನ್ ಕೆಲ್ಸನೂ ಆಗಲ್ಲ. ಬೆಳಗ್ಗೆ ಹೊತ್ತು ಫೋನ್ ಯಾಕೆತ್ತಲ್ಲ ಅಂತಂದ್ರೆ, ಇಲ್ಲೇನೋ ಕೆಲಸ ಮಾಡ್ತಾ ಇರ್ತೀನಿ, ಬೈಕ್ ಕಳ್ತಿರ್ತಿರ್ಗ ಸಂಜೆ ಮಾಡ್ತೀನಿ ಅವ್ರಿಗೆ. ಅದರಿಂದ ಸಂಜೆ ಮಾಡಿದ್ರೆ ಬಹಳಷ್ಟು ಒಳ್ಳೇದು. ಗಮನದಲ್ಲಿ ಇರ್ಲಿ ವೀಕ್ಷಕರೇ ಇದೆಲ್ಲ. ನೋಡ್ರಿ ಇಲ್ಲಿ ಕಾಣಿಸ್ತಿದೆಲ್ಲ ನಿಮ್ಗೆ ಗಿಡ ಇದು ಮಂಜಣ್ಣ. ಇಲ್ಲಿ ನೋಡ್ರಿ ಹೂವು ಆಗ್ತಾ ಇದೆ. ಇದೆಲ್ಲ ಮಿರಾಕಲ್ ಫ್ರೂಟ್ ಅಂತ ಹೇಳಿ, ಅಂದ್ರೆ ಪವಾಡ ಹಣ್ಣು ಅಂತ ಕರೀತಾರೆ. ಮ್ಯಾಜಿಕ್ ಅಂತೆಲ್ಲ ಸಹ ಇಂಗ್ಲಿಷ್ ಅಲ್ಲಿ ಕರಿಬೋದಲ್ವಾ. ಇವಾಗ ನಿಂಬೆ ಹಣ್ಣು ತಿಂದ್ರೆ ನಿಮ್ ಬಾಯಿ ಏನಾಗುತ್ತೆ? ಹುಳಿ, ಹಿರಣಿಕಾಯಿ ಹುಳಿ, ಹುಣಸೆ ಹಣ್ಣು ಹುಳಿ. ಈ ಸಣ್ಣ ಹಣ್ಣುಗಳು ಇಷ್ಟಿಷ್ಟು ಬರ್ತವೆ. ಇವ್ ಹಣ್ಣು ತಿಂದು ನೀವು ಏನೇ ಹುಳಿ ಪದಾರ್ಥ ತಿಂದ್ರು ಸ್ವೀಟ್ ಆಗ್ಬಿಡುತ್ತೆ. ಅದರಿಂದ ಮಿರಾಕಲ್ ಫ್ರೂಟ್ ಅಂತ ಕರೀತಾರೆ. ಆಮೇಲೆ ಅನ್ನ ಸಾಂಬಾರ್ ತಿಂದ್ರು 1 hour 2 hour ಅಷ್ಟು ಸ್ವೀಟ್ ಇರುತ್ತೆ. ಖಾರ ಇರೋದೆಲ್ಲ ಸ್ವೀಟ್ ಆಗ್ಬಿಡುತ್ತೆ. ಒಂಥರ ತಾಂಬೂಲ ತರ ಫೀಲ್ ಆಗ್ತದೆ ಅಣ್ಣ. ನಾವು ಸಿಹಿ ಬಿಡ ತಿಂತೀವಲ್ಲ, ಆ ಫೀಲ್ ಆಗ್ತಾ ಇದೆ. ಜ್ಯೂಸ್ ತರ ಕಾಣಿಸುತ್ತೆ. ಆಮೇಲೆ ಪೈನಾಪಲ್ ಅಲ್ಲೇನೆ ಒಂದ್ 3 ವೆರೈಟಿ ಐತೆ. ಒಂದ್ ಪೈನಾಪಲ್ ಅಲ್ಲಿ ಒಂದೇ ಬಿಡ್ತಾ ಇದ್ದು ಮುಂಚೆ. ಇವಾಗ 30 ರಿಂದ 40 ಪೈನಾಪಲ್ ಬಿಡುತ್ತೆ. ಮೆಡುಸಾ ಪೈನಾಪಲ್ ಅಂತ ಹೇಳ್ಬಿಟ್ಟು. ಇದು ಕಾಣ್ತಿದೆಯಲ್ಲ ಮಂಜಣ್ಣ, ಇದು ಮಲಬಾರ್ ಚೆಸ್ಟ್ನಟ್ ಅಂತ ಹೇಳ್ಬಿಟ್ಟು. ನೀವು ಪಿಸ್ತಾ ಅದು ಇದು ಎಲ್ಲ ಬೆಳಿತಿರಲ್ಲ, ನಮ್ಮಲ್ಲಿ ಪಿಸ್ತಾ ಆಗಲ್ಲ. ಅದ್ರ ಬದಲಾಗಿ ಚೆಸ್ಟ್ನಟ್ ಗಿಡಗಳನ್ನ ಹಾಕೊಂಡ್ರೆ ನಿಮ್ಗೆ ಒಂಥರ ಪಿಸ್ತಾ ತಿನ್ನಂಗಾಗುತ್ತೆ. ಇಲ್ಲ ಅಂತಂದ್ರೆ ಡ್ರೈ ಫ್ರೂಟ್ಸ್ ನೋಡ್ರಿ, ಇದು ಹೂವು ಆಗ್ತಾ ಇದೆ. ಇದು ಇವೆಲ್ಲ ಹೂವು ಆಗ್ತಾ ಇರೋದು. ಇದು ಇಲ್ಲಿ ಕಾಯಿ ಸ್ಟಾರ್ಟ್ ಆಗಿದೆಯಲ್ಲ, ಇದು ಹೂವು ನೋಡಕ್ಕೆ ಒಂಥರ ಚೆನ್ನಾಗಿದೆ. ಸೂಪರ್ ಆಯ್ತಪ್ಪ ಹೂವ. ಮಂಜಣ್ಣ ಇದು ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ ಹೇಳ್ಬಿಟ್ಟು ವೆರೈಟಿ. ಇದು ವರ್ಷ ಪೂರ್ತಿ, ಅಂದ್ರೆ ವರ್ಷದಲ್ಲಿ ಒಂದ್ 2-3 ಟೈಮ್ ನಿಮ್ಗೆ ಕಾಯಿಗಳು ಬರ್ತಾ ಇರುತ್ತೆ. ಪೀಚ್ಗಳು ಆಗ್ತಾ ಇರುತ್ತೆ, ದಪ್ಪ ಕಾಯಿಗಳು ಇರುತ್ತೆ. ಇದು ಸಾಂಬಾರಾಗೂ ಸಾಂಬಾರ್ ಪದಾರ್ಥವಾಗೂ ನೀವು ಬಳಸ್ಕೋಬಹುದು, ಕಾಯಿ ಪಲ್ಯಗಳಾಗಿ ಮಾಡ್ಕೋಬಹುದು. ಹಣ್ಣು ಬಂದು ನಿಮ್ಗೆ 5 ರಿಂದ 8 kg ಬರುತ್ತೆ. ಇದು ಅಂತರ ಬಂದು ನೀವು 12 ಅಡಿಗೆ ಹಾಕೋಬಹುದು, 15 ಅಡಿಗೆ ಹಾಕೋಬಹುದು. ಮೇನ್ ಇವಾಗ ಟೆರಸ್ ಗಾರ್ಡನ್ ಅಂತ ಎಲ್ಲ ಮಾಡ್ತಾರೆ ಸಿಟಿಗಳಲ್ಲಿ. ಅಲ್ಲಿ ನೀವು ಒಂದ್ 500 ಲೀಟರ್ ಡ್ರಮ್ಗೆ ಹಾಕೊಂಡ್ರೆ ಇದು ಅಲ್ಲೂ ಕಾಯಿ ಬಿಡುತ್ತೆ. ಗಿಡ ನೋಡ್ರಿ, ಇವಾಗ ನನಗೆ ಕುಂತ್ಕೊಂಡ್ರೆ ಇಷ್ಟು ಕಾಯಿ ಸಿಗ್ತಾ ಇದೆ ನಿಮ್ಗೆ. ಸ್ವಲ್ಪ ದಿನ ಹೋದ್ರೆ ಹಣ್ಣು ಆಗ್ತವೆ. ಇವರು ತುಂಬಾ ಪೀಚ್ಗಳೆಲ್ಲ ಇದು ನೋಡ್ರಿ, ಪೀಚ್ ಎಲ್ಲ ಇದೆಲ್ಲ ಕಿತ್ತಾಕ್ತಿದೆಲ್ಲ. ನಮ್ಗೆ ಕಸಿ ಮಾಡೋದ್ರೆ ಉದ್ದೇಶದಿಂದ ಕಡ್ಡಿಗಳು ಜಾಸ್ತಿ ತೆಗಿತಾ ಇರ್ತೀನಿ. ಗಿಡ ಅವಾಗ ಕುಳ್ಟ್ ಬಿದ್ದು ಬೀಳುತ್ತೆ ಅಂತಾರಲ್ಲ, ಏನಂತಾರದು, ಆತರ ಆಗ್ಬಿಡುತ್ತೆ. ಹಂಗೆ ಇವಾಗ ಒಂದ್ ಸೀಬೆ ವೆರೈಟಿಗಳು ಹಾಕೊಂಡಿನಿ ಸ್ವಲ್ಪ. ಇದೊಂದು ಲಿಪೋಟೆ ಅಂತ ಹೇಳ್ಬಿಟ್ಟು. ಹಾಗೆ ಬಂದ್ರೆ ಇದು ಬ್ಲಾಕ್ ಡೈಮಂಡ್ ಗೋವಾ ಅಂತ ಹೇಳ್ಬಿಟ್ಟು. ಇದು ಬಾಟಲ್ ಗೋವಾ ಅಂತ ಹೇಳಿ ಸೀಡ್ಲೆಸ್ ವೆರೈಟಿ.
ಆಮೇಲೆ ಇದು ರೆಡ್ ಡೈಮಂಡ್ ಅಂತ ಹೇಳ್ಬಿಟ್ಟು ಕಮರ್ಷಿಯಲ್ ವೆರೈಟಿ ಇದು. ಪೀಚ್ಗಳೆಲ್ಲ ಕಿತ್ತಾಕ್ಬೇಕು, ನೀವು ಬಿಟ್ಕೋಬಾರ್ದು ಇದು. ಆಮೇಲೆ ಪಲಿಲಿ ಅಂತ ಹೇಳ್ಬಿಟ್ಟು ಇದು ಸೀಬೆ ಗಿಡನೇ. ಆಮೇಲೆ ಇದೇನು ಅಂತಂದ್ರೆ ಪರ್ಫ್ಯೂಮ್ ಹೂವು ಇದು, ನಾವು ಸೆಂಟ್ ಅಂತ ಏನ್ ಕರಿತೀವಿ ಆತರ. ಆಮೇಲೆ ಮಲೇಷಿಯನ್ ಡಾಫ್ ಬೀಟ್ರೂಟ್ ಹೂವು ಅಂತ ಹೇಳಿ ಕರಿತಾರೆ ಇದು, ಇದೊಂದು. ಆಮೇಲೆ ಸುಮ್ನೆ ಅಲ್ಲೆಲ್ಲ ಸ್ಟ್ರಾಬೆರಿ ಹಾಕೊಂಡಿದೀನಿ ಒಂದೊಂದು. ಇದು ಕಿಮ್ಜು ಅಂತ ಹೇಳ್ಬಿಟ್ಟು ಸೀಬೆನಲ್ಲಿ ವೆರೈಟಿಗಳು. ಆಮೇಲೆ ರೋಸ್ ಹೂವು ಅಂತ ಹೇಳಿ, ಜೆಂಜು ಅಂತ ಹೇಳ್ಬಿಟ್ಟು ಇದು. ಅಯ್ಯೋ ಎಷ್ಟು ಅಡಿ ಆತಣ ಇಲ್ಲೇನೆ. ಇಲ್ಲಿ ವೇನರ್ ಅಂತ ಹೇಳಿ ಇದೊಂದು ವೆರೈಟಿ. ಅಂದ್ರೆ ಇವಾಗ ರೀಸೆಂಟ್ ಆಗಿ ಇಟ್ಟಿರೋದು ಇವೆಲ್ಲ. ಆಮೇಲೆ ಇದು ಸೀಬೆ ಗಿಡ ಅಂತ ನೀವು ಅನ್ಕೊಳ್ಳಲ್ಲ ಯಾರನು. ಇದು ನಿಮ್ಗೆ ಇಲ್ಲಿ ಕಾಯಿ ಇದೆ ನೋಡ್ಬರ್ರಿ, ಇಲ್ಲಿ ಪೀಚ್ಗಳು ಹೂವು. ಈ ಹೂವು ಇರೋದ್ರಿಂದ ನಿಮ್ಗೆ ಸೀಬೆ ಗಿಡ ಅಂತ ಕಂಡುಹಿಡಿಬಹುದು. ಸ್ಪ್ರಿಂಕಲ್ ಹೂವು ಅಂತ ಹೇಳ್ಬಿಟ್ಟಿದ್ರೆ ಹೆಸರು. ಎಲೆ ನೋಡಿದ್ರೆ ಇದೇನೋ ಕಾಡಲ್ಲೆಲ್ಲ ಬಿಡ್ತಾವಲ್ಲ, ಏನಂತಾರ ಅದು? ಅಲ್ಲ ಆ ತರ ಗಿಡ ಅನ್ಕೊಂಡ್ಬಿಡ್ತೀರ. ಎಷ್ಟು ತರ ಇದಣ್ಣ ಬಿಕ್ಕಿ ಹಣ್ಣಲ್ಲೇ ಇದ್ರಲ್ಲೇ ಸೀಬೆ ಹಣ್ಣು? ಟೋಟಲ್ ಆಗಿ ಒಂದ್ 15 ವೆರೈಟಿ ಐತೆ, ಇನ್ನೂ ಒಂದು 4 ವೆರೈಟಿ ಇದೆ ಬಿಡವು. ಆಮೇಲೆ ಇದು ಅರೇಕಾ ಪೇರ ಅಂತ ಹೇಳ್ಬಿಟ್ಟು. ಅರೇಕಾ ಪೇರ ಇದ್ರಲ್ಲಿ ಅರೇಕಾ ಹೂನ ಅಂತ ಬೇರೆ ಬರುತ್ತೆ. ನಿಮ್ಗೆ ಏನ್ ಅಡಿಕೆಕಾಯಿ ಇರುತ್ತಲ್ಲ ಆ ಗಾತ್ರದಲ್ಲಿ ಬರುತ್ತೆ. ಅಲ್ಲಿ ಸ್ಟ್ರಾಬೆರಿ ಹೂವು ಎಲ್ಲ ಹೇಳದ್ನಲ್ಲ, ಎಲ್ಲ ಇದೆ, ರೆಡ್ ವೆರೈಟಿ ಇದೆ, ಚೈನೀಸ್ ಹೂವು ಐತೆ, ಇಲ್ಲಿ ತೈವಾನ್ ಪಿಂಕ್ ಐತೆ, ವೈಟ್ ಐತೆ. ಆಮೇಲೆ ಬಾರಿ 4 ಅಂತ ಹೇಳ್ಬಿಟ್ಟು ಅದೊಂದು ವೆರೈಟಿ ಐತೆ. ಸುಮಾರು ಇನ್ನೂ ಅವೇ ಹಾಕವೆಲ್ಲ ಇದಾವೆ. ವಿಎನ್ಆರ್ ಅಂತ ಹೇಳಿ ಅದು ಚೆನ್ನಾಗಿರುತ್ತೆ ಇನ್ನು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಆಯುರ್ವೇದಿಕ್ ಸಸ್ಯನ ಸ್ವಲ್ಪ ಬೆಳೆಸ್ಗಳನ್ನ ರೂಢಿ ಮಾಡ್ಕೊಳ್ರಿ. ಇವೆಲ್ಲ ತಿನ್ಬಿಟ್ಟು ನೀವು ಸಕ್ಕರೆ ತಿಂದ್ರೆ ಸಪ್ಪೆ ಆಗ್ಬಿಡುತ್ತೆ. ಮಧುನಾಶಿನಿ ಅಂತ ಹೇಳ್ಬಿಟ್ಟು ಡಯಾಬಿಟಿಕ್ ಪೇಷಂಟ್ಗಳಿಗೆ ಇದನ್ನ ಕೊಟ್ರೆ ಸ್ವಲ್ಪ ಅವ್ರಿಗೆ ಸಕ್ಕರೆ ಇದು ಗೊತ್ತಾಗಲ್ಲ. ಸಕ್ಕರೆ ತಿಂದ್ರು ಇಲ್ಲ ಯಾರೇ ತಿಂದ್ರು ಅಷ್ಟೇ. ಇದು ಮಧುಮೇಹಕ್ಕೆ ಔಷಧಿಯಾಗಿ ಬಳಸ್ತಾರೆ ಸ್ವಲ್ಪ. ಗುಡ್ಮಾರ್ ಅಂತ ಕರೀತಾರೆ ಇದಕ್ಕೆ ಹಿಂದಿನಲ್ಲಿ. ಗುಡ್ಮಾರ್ ಅಂತೆಲ್ಲ ಸಾಕಾಗುತ್ತೆ. ನಮ್ಗೆಲ್ಲ ಇದೆಲ್ಲ ವಸ್ತು. ಅಪ್ಪ ಎಷ್ಟೊಂದು ಇದೆ. ಬಟರ್ ಫ್ರೂಟ್ ಗಿಡಗಳು ದೊಡ್ಡ ಮರ ಆಗಿ ಕಾಯಿ ಬಿಡ್ಬೇಕು ಅಂತೀರ, ಆದ್ರೆ ಬಟರ್ ಫ್ರೂಟ್ ಅಲ್ಲಿ ಇಲ್ಲೇ ಹೂವು ಆಗ್ತಾ ಇದೆ ನೋಡ್ರಿ. ಎಷ್ಟೈತೆ ಇದು ಗೌಡ್ರ ಗಿಡ ಉದ್ದ? ಸ್ವಲ್ಪ 4 ಅಡಿ 5 ಅಡಿ ಇರ್ಬೋದು. ಹೌದು, ಇಷ್ಟ್ರಲ್ಲೇನೆ ಹೂವು ಆಗ್ತಾ ಇದೆ. ಈ ಮಾಡಿದ್ರೆ ಎಲ್ಲವೂ ಅಷ್ಟೇ, ರೈತರುಗಳು ಶ್ರಮ ಪಡ್ಬೇಕಷ್ಟೇ. ಸ್ಟಾರ್ಟಿಂಗ್ ಅಲ್ಲಿ 3 ವರ್ಷದ ಗಿಡ, 3 ವರ್ಷಕ್ಕೆಲ್ಲ ಕಾಯಿ ಬಂದಿದೆ ಇದು. 4 ವರ್ಷ ಇವಾಗ ಅಲ್ಲ ರನ್ನಿಂಗ್ ಇದು. 4 ವರ್ಷ ಬೇಕು, 3 ವರ್ಷಕ್ಕೆಲ್ಲ ಬರುತ್ತೆ. ಆಮೇಲೆ ಅಲ್ಲೊಂದು ಹಲಸಿದೆಲ್ಲ ವೆರೈಟಿ ಅದು ಸೀಡ್ಲೆಸ್ ಅಂತ ಹೇಳ್ಬಿಟ್ಟು ಹಲಸಲ್ಲಿ. ಹತ್ ಕಡೆ ಇರೋದು ಬಂದು ಥೈಲ್ಯಾಂಡ್ ರೆಡ್ ಅಂತ ಹೇಳ್ಬಿಟ್ಟು ಕೆಂಪುದು. ಇದು ಬಂದು ಸಿಂಗಾಪುರಿ ವಾಡ ಅಂತ ಹೇಳಿ. ಇಷ್ಟು ವೆರೈಟಿಗಳಿದೆ. ಇನ್ನೂ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಟೈಮ್ ಯಾವಾಗಾದ್ರೂ ನೀವು ಫ್ರೀ ಆಗಿ ಬಂದಾಗ ಖಂಡಿತ ಆದಷ್ಟು ನನ್ನ ಕೈಲಾದಷ್ಟು ತಿಳಿದಿರೋಷ್ಟು ಮಾಹಿತಿನ ಪ್ರತಿಯೊಬ್ಬ ರೈತರಿಗೂ ತಿಳಿಯಾಗಿ ಹೇಳ್ತೀನಿ. ಪ್ರಮುಖವಾಗಿ ಇವತ್ತಿನ ರೈತರುಗಳು ಏನ್ ಮಾಡ್ಬೇಕು ಅಂತ ಅಂದ್ರೆ, ಸ್ವಲ್ಪ ಜಾಗ ಇದ್ರೆ ಬಿಸಿಲಿರ್ಬೇಕು, ಅದ್ರಲ್ಲಿ ನಿಂಬೆ ಬೆಳ್ಕೊಳ್ರಿ, ನೀವು ಚಕ್ಕೆ ಬೆಳ್ಕೊಳ್ರಿ, ಸೀಬೆ ಬೆಳ್ಕೊಳ್ರಿ. ಆಮೇಲೆ ಸ್ವಲ್ಪ ವಾಟರ್ ಆಪಲ್ಲು, ಈ ಪನ್ನೇರಳೆ, ಹಲಸುಗಳು, ಮಾವು ಈ ತರದ ಬೆಳ್ಕೊಳ್ರಿ. ಅದ್ರಲ್ಲೇನೆ ಆಮೇಲೆ ಹುಣಸೆ, ಈ ತರ ಏನು ಹಿರಿಯರು ಮುಂಚೆಯಿಂದ ಹಾಕೊಂಬಂದಿರಲ್ಲ ಆ ಪದ್ಧತಿನ ನೀವು ಅಳವಡಿಸ್ಕೊಂಡು ಹೋಗ್ರಿ. ಅದ್ರಲ್ಲೂ ಆದಾಯ ಬರುತ್ತೆ. ನೀವು ಸುಮ್ನೆ ಯಾವ್ದೋ ಹೊಸ ತಳಿಗಳು ಸಿಕ್ತು ಅದ್ರಲ್ಲಿ ಅಷ್ಟ ಆದಾಯ ಬಂತು ಇಷ್ಟ ಆದಾಯ ಬಂತು ಅಂತ ನೋಡೋದ್ರ ಬದಲಾಗಿ ನೀವೇ ಸ್ವಲ್ಪ ಮಾಡ್ಕೊಂಡು ನೀವೇ ನೇರ ಗ್ರಾಹಕರನ್ನ ಸಂಪಾದನೆ ಮಾಡ್ಕೊಂಡು ಮಾಡಿದ್ರೆ ಆದಷ್ಟು ನಿಮ್ಗೆ ಒಂದ್ ಕಡೆ ವರಮಾನ ಬರ್ತಿದ್ರು, ಇತ್ ಕಡೆ ಇನ್ನೊಂದ್ ಕಡೆ ವರಮಾನ ಬರ್ತಿರುತ್ತೆ. ಏಕ ಬೆಳೆ ಪದ್ಧತಿಗಿಂತ ಬಹು ಬೆಳೆ ಪದ್ಧತಿನ ನೀವು ಅಳವಡಿಸ್ಕೊಂಡ್ರೆ ಪ್ರತಿಯೊಬ್ಬ ರೈತನು ಸಾವಯವ ಕೃಷಿಯಲ್ಲಿ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಆದಾಯ ಇರುತ್ತೆ. ಕೆಮಿಕಲ್ ಬಳಸ್ತೀನಿ ಅಂತಂದ್ರೆ ಭೂಮಿಗೆ ನೀವೇ ವಿಷ ಕೊಟ್ಟಂಗಾಗುತ್ತೆ. ಅದರಿಂದ ನೀವು ಕುರಿ ಗೊಬ್ಬರ ಇರ್ಬೋದು, ತಿಪ್ಪೆ ಗೊಬ್ಬರ, ಹಸಿರೆಲೆ ಗೊಬ್ಬರಗಳು, ಏನ್ ಕಲ್ಚರ್ ಬರ್ತಾವಲ್ಲ OWDC, ಎರೆಜಲ, ಗೋನಂದ ಜಲ, ಗೋಕೃಪಾಮೃತ, ದಶಪರ್ಣಿ ಕಷಾಯ, ಈ ತರ ಕೆಲವೊಂದು ಎಲ್ಲ ಅಳವಡಿಸ್ಕೊಂಡ್ ಮಾಡಿದ್ರೆ ಪ್ರತಿಯೊಬ್ಬ ರೈತನು ಯಾರಿಗೂನು ಇವಾಗ ಒಬ್ಬ ಏನು ಸಾಫ್ಟ್ವೇರ್ ಇಂಜಿನಿಯರ್ ಏನ್ ಸಂಬಳ ತಗೊಂತ ಇದಾರೆ ಅದಕ್ಕಿಂತ ಹೆಚ್ಚಿನಾಗಿ ನೀವು ಕೂಡ ಸಂಪಾದನೆ ಮಾಡಬಹುದು. ಜೊತೆನಲ್ಲಿ ನೀವು ನೀರನ್ನ ಹಿಂಸ ಕಾರ್ಯ ಮಾಡ್ಬೇಕು. ನೀರ್ ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ಕಳೆಯಕ್ ಹೋಗ್ಬೇಡಿ. ಅದನ್ನ ಜಲ ಮರುಪೂರ್ಣ ಮಾಡ್ಕೊಳ್ಳೋದು, ಆಮೇಲೆ ಭೂಮಿಗೆ ಅಡ್ಡಲಾಗಿ ಕಾಲುವೆಗಳನ್ನ ಅಂದ್ರೆ ದಿಬ್ಬಗಳನ್ನ ಮಾಡ್ಕೋಬೇಕು. ಆಮೇಲೆ ಕೃಷಿ ಹೊಂಡಗಳು ನಿರ್ಮಿಸ್ಕೊಬೇಕು. ಮುಖ್ಯವಾಗಿ ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಹಸುಗಳ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಈ ತರ ಎಲ್ಲಾ ಮಾಡ್ಕೊಂಡ್ರೆ ನಿಮ್ಗೆ ಅದ್ರಲ್ಲೂ ಅಧಿಕ ಆದಾಯನ ಪಡಿಬಹುದು ಅಂತೇಳಿ ಈ ಮೂಲಕ ನಾನು ಹೇಳ್ತೀನಿ. ಓಕೆ ಸ್ನೇಹಿತರೆ, ನಮ್ಗೆ ಇಲ್ಲಿವರೆಗೂ 10 ಹಲವು ವಿಚಾರಗಳು ನಮ್ಗೆ ನಿಜವಾಗ್ಲೂ ಕೂಡ ಏನೇನೆಲ್ಲ ವೆರೈಟೀಸ್ಗಳಿದೆ, ಅದ್ರ ಉಪಯೋಗ ಏನು, ದೇಸಿ ವಿದೇಶಿ ಹಣ್ಣುಗಳನ್ನೆಲ್ಲ ಪರಿಚಯ ಮಾಡಂಗ್ ಕೊಟ್ಟು ನಮ್ಗೆ ಹಣ್ಣುಗಳೆಲ್ಲ ತಿಂದ್ವಿ ನಾವು, ಮತ್ತೆ ಕೆಲವೊಂದು ಎಲೆಗಳೆಲ್ಲ ತಿಂದ್ವಿ. ತುಂಬಾ ಸಂತೋಷ ಆಯ್ತು. ಇವತ್ತೊಂದು ಒಳ್ಳೆ ಅರ್ಥಪೂರ್ಣವಾಗಿ ನಾವು ಕೂಡ ದಿನ ಕಳೆದ್ವಿ. ನಮ್ಗೆ
ನಿಮ್ಮ ಎಂತ ಅಮೂಲ್ಯವಾದಂತ ಸಮಯ ಕೊಟ್ಟು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಅಣ್ಣ ನಿಮಗೆ ಮತ್ತೊಮ್ಮೆ ತುಂಬು ಹೃದಯದ ಪ್ರೀತಿಯ ಧನ್ಯವಾದಗಳು ಅಣ್ಣ. ಮುಂದಿನ ದಿನಗಳಲ್ಲಿ ಖಂಡಿತ ಹಣ್ಣುಗಳು ಎಲ್ಲ ನೋಡೋ ಭಾಗ್ಯ ನಮಗೆ. ಸಂದರ್ಶನ ಮಾಡಿದ ಮಂಜಣ್ಣನವರಿಗೂ ಹಾಗೂ ನಮ್ಮ ತಿಮ್ಮೇಗೌಡರಿಗೂ ನನ್ನ ಮೂಲಕ ಉತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಅಣ್ಣ. ಓಕೆ ಅಣ್ಣ.